ಓಕೆ, ನೆಕ್ಸ್ಟ್ ಟೀಮ್ ಬಂದುಬಿಟ್ಟು ಪ್ರಕಾಶ್ ಕುಂಪಳ ವಾರಿಯರ್ಸ್ ಒಂದು ಕುಡ್ಲ ಪ್ರೀಮಿಯರ್ ಲೀಗಲ್ಲಿ ಪ್ರಶಸ್ತಿಯನ್ನು ಗೆದ್ದಂತಹ ತಂಡ ಕೂಡ ಹೌದು. ಸೊ ಈ ವರ್ಷದ ಟೀಮ್ ಹೇಗೆ ಫಾರ್ಮ್ ಆಗಿದೆ ಅಂತ ಬನ್ನಿ ನೋಡೋಣ. ಫಸ್ಟ್ ಪ್ಲೇಯರ್ ಬಂದುಬಿಟ್ಟು ಅಶ್ರಫ್ ಕುಪ್ಪೆಪ್ಪದವು. ಟ್ಯಾಲೆಂಟೆಡ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಹಿಟ್ಟಿಂಗ್ ನೋಡಲಿಕ್ಕೆಲ್ಲ ಬರ್ತಾರೆ, ಹೊಡಿತಾರೆ, ರನ್ ಸ್ಕೋರ್ ಮಾಡ್ತಾರೆ. ಸೊ ಇವರ ಟಾಸ್ಕ್ ಅದು ಓಪನಿಂಗ್ ಐಕಾನ್ ಕೂಡ ಹೌದು. ಸೊ ಓಪನಿಂಗ್ನಲ್ಲಿ ಒಳ್ಳೆ ರನ್ ಬರುವ ಸಂಪೂರ್ಣ ಒಂದು ನಿರೀಕ್ಷೆ ತಂಡಕ್ಕಿದೆ. ಅದರ ಜೊತೆಗೆ ಸಾಜಿದ್ ಜೇಡಿ ಅನುಭವದ ಜೊತೆಗೆ ರನ್ಸನ್ನು ಸ್ಕೋರ್ ಮಾಡುವ ಶೈಲಿ, ಎಲ್ಲದರಲ್ಲೂ ಕೂಡ ಇವರನ್ನು ಎಕ್ಸ್ಪರ್ಟ್ ಅಂತ ಕರೀತಾರೆ. ಸೊ 2 ಐಕಾನ್ ಕೂಡ ಬ್ಯಾಟ್ಸ್ಮನ್, ತಂಡದಲ್ಲಿ ಬ್ಯಾಟ್ಸ್ಮನ್ಗಳನ್ನು ಅಳವಡಿಸಲಾಗಿದೆ. ನೆಕ್ಸ್ಟ್ ಧನುಷ್ ಬೌಲರ್. ಸೊ KCCR ಕದ್ರಿ ತಂಡಕ್ಕೆ ಆಡಿದಂತಹ ಅನುಭವ. ತನ್ವೀರ್ ಕುದ್ರೋಳಿ ಬ್ಯಾಟ್ಸ್ಮನ್. ತನ್ವೀರ್ ಕುದ್ರೋಳಿ ದಂಡಿನ ಮೂಲಕ ರನ್ ಬರಬಹುದು ಅಂತಹ ಒಂದು ನಿರೀಕ್ಷೆ ಇದೆ, ನೋಡೋಣ. ಅದರ ಜೊತೆಗೆ ಮೊಹಮ್ಮದ್ ಹುಸೈಫನ್ನು ತಂಡದಲ್ಲಿ ಹಾಕಲಾಗಿದೆ. ಸೊ ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದಿದ್ದರೂ ಕೂಡ ಇವರ ಒಂದು ಪ್ರೈಸನ್ನು ನೋಡುವಾಗ ತಂಡ ಇವರ ಮೇಲೆ ಕೂಡ ಭರವಸೆ ಇಟ್ಟಂತೆ ಕಾಣ್ತಾ ಇದೆ. ಯಾವ ರೀತಿ ಪ್ರದರ್ಶನವನ್ನು ಕೊಡ್ತಾರ ನೋಡಬೇಕಾಗಿದೆ. ನೆಕ್ಸ್ಟ್ ಅಮನ್ ಬ್ಯಾಟಿಂಗ್ನಲ್ಲಿ ಕ್ರಾಸ್ ಮಾದರಿ ಹೊಡೆತಗಾರ. ಅದ್ರ ಜೊತೆಗೆ ಬೌಲಿಂಗ್ ಲೆಗ್ ಸ್ಪಿನ್. ಎಲ್ಲಾದರೂ ತಂಡ ಓವರ್ ಕೊಡೋದಾದರೆ ಲೆಗ್ ಸ್ಪಿನ್ ಹೇಳಿ ಮಾಡಿದಂತಹ ದಾಳಿಗಾರನೇ ಸರಿ. ಪೇಸ್, ಅದ್ರ ಜೊತೆಗೆ ಕಂಟ್ರೋಲ್ ಮಾಡುವಂತಹ ಒಂದು ಎಕ್ಸ್ಪೀರಿಯನ್ಸ್. ಚಿಕ್ಕ ವಯಸ್ಸಿದ್ರೂ ಕೂಡ ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತ ಇವರಿಗೆ ಇದ್ದೇ ಇದೆ. ಸಾಕಷ್ಟು ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸುವಂತಹ ಆಟಗಾರ ಅಮನ್. ಅದರ ಜೊತೆಗೆ ನೆಕ್ಸ್ಟ್ ದಕ್ಷಿತ್ಗೆ ಅವಕಾಶವನ್ನು ಕೊಡಲಾಗಿದೆ. ಸೊ ಇವರು ಕೂಡ ಒಂದು ಒಳ್ಳೆಯ ಪ್ರದರ್ಶನವನ್ನು ಕೊಡ್ಬೋದು. ಅದ್ರ ಜೊತೆಗೆ ತಂಡದಲ್ಲಿ ಮಂಜುನಾಥ್ ಇದ್ದಾರೆ. ಮಂಜುನಾಥ್ ಹೇಳಬೇಕಾದ್ರೆ KCCR ತಂಡದಲ್ಲಿ ಓಪನಿಂಗ್ ಆಗಿ ಬಂದು ದಂಡನ್ನು ಬೀಸಬಲ್ಲಂತಹ ಆಟಗಾರ. ಸೊ ಇವರ ಬ್ಯಾಟ್ನ ಮೂಲಕ ರನ್ ಹರಿಯುವ ನಿರೀಕ್ಷೆ ಖಂಡಿತ ತಂಡಕ್ಕೆ ಇದ್ದೇ ಇದೆ. ಜೊತೆಗೆ ಸುಕೇಶ್ ಅವರಿಗೆ ಕೂಡ ಅನುಭವ ಇದೆ. ಒಳ್ಳೆಯ ಪ್ರದರ್ಶನವನ್ನು ಕೊಡುವ ನಿರೀಕ್ಷೆ ಖಂಡಿತವಾಗ್ಲೂ ಕೂಡ ಇದ್ದೇ ಇದೆ. ಸುಕೇಶ್ ಕೂಡ ಒಂದು ಒಳ್ಳೆಯ ಪ್ರದರ್ಶನವನ್ನು ತೋರ್ಪಡಿಸುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನೆಕ್ಸ್ಟ್ ಪ್ಲೇಯರ್ ಬಂದುಬಿಟ್ಟು ರಿಫ್ವಾನ್. ನೋಡಿ, ತಂಡದಲ್ಲಿ ಇಲ್ಲಿ 2 ಐಕಾನ್ ಆಟಗಾರರನ್ನು ಬ್ಯಾಟ್ಸ್ಮನ್ ಆಗಿ ಆಯ್ಕೆ ಮಾಡಲಾಗಿದೆ. ಸೊ ಒಂದು ಒಳ್ಳೆಯ ಪೇಸ್ ಬೌಲರನ್ನು ಖರೀದಿಸಿದ್ದಾರೆ. ಹಾಗೆ ಒಂದು ಒಳ್ಳೆಯ ಮೊತ್ತಕ್ಕೆ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಈ ರಿಫ್ವಾನ್ 8,000ಕ್ಕೆ ಸಿಕ್ಕಿದ್ದಾರೆ. ಸೊ ಇವರ ಬೌಲಿಂಗ್ 1 ಓವರ್ ಅಲ್ಲ 2 ಓವರ್ ಇವರಿಂದ ನಿರೀಕ್ಷೆ ಮಾಡ್ಬೋದು. ಪೇಸ್ ಅಟ್ಯಾಕ್ ಇವರ ಬಳಿ ಇದೆ. ಸೊ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯಗಳಿಲ್ಲ. ನೆಕ್ಸ್ಟ್ ಪ್ಲೇಯರ್ ಬಂದುಬಿಟ್ಟು ಶಬೀರ್ ಕೂಡ ಒಳ್ಳೆ ಪ್ರದರ್ಶನವನ್ನು ನೋಡಬೇಕಾಗಿದೆ. ಒಂದು ಒಳ್ಳೆ ಮೊತ್ತಕ್ಕೆ ಸೇಲಾಗಿದ್ದಾರೆ ತಂಡಕ್ಕೆ, ನೋಡೋಣ. ಮೊಹಮ್ಮದ್ ಸಿನಾನ್ ಇದ್ದಾರೆ ತಂಡದಲ್ಲಿ. ಅದರ ಜೊತೆಗೆ ರೌಫ್ ಇದ್ದಾರೆ ತಂಡದಲ್ಲಿ, ಕಿಶೋರ್ ಇದ್ದಾರೆ ತಂಡದಲ್ಲಿ, ಹಾಗೆ ತಸ್ಲೀಮ್ ಬಜ್ಪೆ. ಸೊ ಟೀಮ್ ನೋಡುವಾಗ ಬ್ಯಾಲೆನ್ಸ್ ಆಗಿದೆ. ಒಂದು ಕಡೆಯಲ್ಲಿ ಬ್ಯಾಟ್ಸ್ಮನ್ಗಳನ್ನು ಖರೀದಿಸಿದ್ದಾರೆ, ಅದು ಐಕಾನ್ ರೂಪದಲ್ಲಿ. ಇನ್ನು ತಂಡ ಫಾರ್ಮ್ ಮಾಡುವಾಗ ಇವರಿಗೆ ಬೌಲಿಂಗ್ ಅಗತ್ಯ ಇತ್ತು. ಸೊ ಬೌಲರ್ ಲೈಕ್ ಧನುಷ್, ಅದ್ರ ಜೊತೆಗೆ ಅಮಾನ್, ಹಾಗೆ ರಿಫ್ವಾನ್ ಇಂಪ್ಯಾಕ್ಟ್ ಮಾಡೋದ್ರಲ್ಲಿ ಸಂಶಯ ಇಲ್ಲ. ಟೀಮ್ ನೋಡುವಾಗ ಬ್ಯಾಲೆನ್ಸ್ ಆಗಿದೆ. ಸೊ ಒಳ್ಳೆ ಕಾಂಪಿಟೇಟಿವ್ ಟೀಮ್ ಅಂತಲೇ ಹೇಳ್ಬೋದು. ಬೇರೆ ತಂಡಗಳಿಗೆ ಸೆಟ್ ಹೊಡೆಯೋದ್ರಲ್ಲಿ ಯಾವುದೇ ರೀತಿಯ ಸಂಶಯಗಳಿಲ್ಲ. ಸೊ ನೋಡೋಣ ಆಟಗಾರರು ಯಾವ ರೀತಿ ಪ್ರದರ್ಶನವನ್ನು ಕೊಡ್ತಾರೆ, ಯಾವ ರೀತಿ ಆಟವನ್ನು ಆಡ್ತಾರೆ. ಕುಡ್ಲ ಪ್ರೀಮಿಯರ್ ಲೀಗ್ 2025 ನಾವು ನೋಡಬೇಕಾಗಿದೆ. ದಿನದಿಂದ ದಿನಕ್ಕೆ ಕುತೂಹಲ, ನಿರೀಕ್ಷೆ ಹೆಚ್ಚಾಗ್ತಾನೆ ಇದೆ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕ್ರಿಕೆಟ್ ಪರ್ಸ್ಪೆಕ್ಟಿವ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾಯಿರಿ. ಧನ್ಯವಾದ.